ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಾವಣಗೆರೆ ಸೈಡಿನ ನರ್ಗಿಸ್ ಮಂಡಕ್ಕಿ ಹಾಗೂ ಒಣ ಮಂಡಕ್ಕಿ ಅಂತಲೂ ಕೂಡ ಕರೀತಾರೆ. ಸೊ ಸಂಜೆಯ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದೊಂದು ಅದ್ಭುತವಾದಂಥ ರುಚಿ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇವಾಗ ಮೊದಲಿಗೆ ಮಂಡಕ್ಕಿನ ತೊಗೊಂಡಿದ್ದೀನಿ. ಇದು ಮೈಸೂರು ಮಂಡಕ್ಕಿ ಅಂತ ಹೇಳ್ತಾರೆ. ನೀವು ತುಂಬಾ ತೆಳು ಇರುತ್ತಲ್ಲ ಅದನ್ನು ಕೂಡ ತೊಗೋಬೋದು. ಮಂಡಕ್ಕಿನ ತಗೊಳ್ಳುವಾಗ ನೋಡಿ ಈ ರೀತಿ ಗರಿ ಗರಿಯಾಗಿರಬೇಕು. ಅಷ್ಟರ ಮಟ್ಟಿಗೆ ಮಂಡಕ್ಕಿನ ತುಂಬ ಕ್ವಾಲಿಟಿ ನೋಡಿಕೊಂಡು ತಗೊಳ್ಳಿ. ಸೊ ನಂತರ ಈ ಕಡೆ ಒಗ್ಗರಣೆಗೆ ಏನೇನು ಬೇಕು ಅಂತೇಳಿ ನೋಡೋದಾದರೆ ಮೊದಲಿಗೆ ಸಾಸಿವೆ ಬೇಕಾಗುತ್ತೆ, ಹಾಗೆಯೇ ಕರಿಬೇವು ಮೇನಾಗಿ ಬೇಕೇ ಬೇಕಾಗುತ್ತೆ. ತುಂಬಾ ಫ್ಲೇವರು ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ. ಹಾಗೆಯೇ ನಂತರ ಒಂದು 5-6 ಒಣಮೆಣಸಿಕಾಯಿನ ಬ್ಯಾಡಗಿ ಮೆಣಸಿಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟು ಪುಟಾಣಿ ಬೇಕಾಗುತ್ತೆ, ಹಾಗೆ ಶೇಂಗಾ ಬೀಜ ಬೇಕಾಗುತ್ತೆ, ಮತ್ತು ಬೆಳ್ಳುಳ್ಳಿ ಒಂದು 5-6 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಇಟ್ಟಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಮತ್ತು ಅರಿಶಿನ ಬೇಕಾಗುತ್ತೆ. ಸೊ ಇವಾಗ ಮಾಡೋದು ವಿಧಾನನ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನೋಡಿ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ. ಲೀಟ್ರ್ ಎಷ್ಟಿದೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮಂಡಕ್ಕಿ ತೊಗೊಂಡಿರೋದು ಒಂದು 2 ಲೀಟ್ರ್ ಆಗೋವಷ್ಟು. ಸೊ ಅದಕ್ಕೆ ಎಷ್ಟು ಬೇಕಷ್ಟು ಆಯಿಲ್ನ ನೋಡಿಕೊಂಡು ಹಾಕೋಬೇಕು. ಈಗ ಆಯಿಲ್ ಚೆನ್ನಾಗಿ ಕಾದ ನಂತರ ಮೊದಲಿಗೆ ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆ ಸ್ವಲ್ಪ ಚಟಪಟ ಅಂತೇಳಿ ಸಿಡಿಲಿ. ನಂತರ ಶೇಂಗಾನ ಹಾಕ್ತಾಯಿದ್ದೀನಿ. ಶೇಂಗಾ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕಲ್ವ, ಗರಿ ಗರಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಮೊದಲಿಗೆ ಅದನ್ನೇ ಹಾಕಿರೋದು. ಈಗ ಕಡಲೆನ ಹಾಕ್ತಾಯಿದ್ದೀನಿ. ಇದನ್ನು ಕಡಲೆ ಹಾಕ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಇವೆರಡು ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕು. ಗರಿ ಗರಿಯಾಗಿದ್ರೇ ತಿನ್ನಲಿಕ್ಕೆ ಬಹಳ ರುಚಿ ಅಂತಲೇ ಹೇಳ್ಬೋದು. ಇದಾದಮೇಲೆ ಇವಾಗ ಒಣ ಮೆಣಸಿಕಾಯಿನ ಹಾಕ್ಕೊಳ್ಳಿ. ಇದನ್ನು ಕೂಡ ಹೀಗೆ ಫ್ರೈ ಮಾಡ್ಕೊಳ್ಳಿ. ನಂತರ ಕರಿಬೇವು ಹಾಕಿ, ಆಮೇಲೆ ಜಜ್ಜಿಟ್ಟಿರೋ ಅಂಥ ಬೆಳ್ಳುಳ್ಳಿನ ಹಾಕಿ ಹೀಗೆ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಆ ಫ್ಲೇವರ್ ಬರುತ್ತಲ್ವ, ಎಷ್ಟು ಚೆನ್ನಾಗಿರುತ್ತೆ, ಬಹಳನೇ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ. ಸೊ ಇದಿಷ್ಟು ಹಾಕಿದ್ಮೇಲೆ ನೋಡಿ ಎಷ್ಟು ಗರಿ ಗರಿಯಾಗಿ ಪುಟಾಣಿ ಮತ್ತು ಶೇಂಗಾ ಈ ರೀತಿಯಾಗಿರಬೇಕು. ನಂತರ ಇದಕ್ಕೆ ಅರಿಶಿನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದನ್ನು ಕೂಡ ಹೀಗೆ ಫ್ರೈ ಮಾಡಿಬಿಡಿ. ಸೊ ಕೊನೆಯದಾಗಿ ಸಾಲ್ಟನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಹೀಗೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ನಂತರ ಚುರುಮುರಿನ ಹಾಕೋಣ. ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಣಮೆಣಸಿಗೆ ಬೇಡ ಅಂದರೆ ಖಾರದ ಪುಡಿ ಬೇಕಾದರೆ ಹಾಕೋಬೋದು. ಸಂಜೆಯ ಸ್ನ್ಯಾಕ್ಸು ಟೀ ಜೊತೆಗೆ ಕಾಫಿ ಜೊತೆಗೆ ಇದನ್ನು ಇಟ್ಕೊಂಡು ತಿಂತಾ ಇದ್ರಂತೂ ಭಾಳ ಚೆನ್ನಾಗಿರುತ್ತೆ. ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಕಂಪ್ಲೀಟಾಗಿ ದಾವಣಗೆರೆಯ ನರ್ಗಿಸ್ ಮಂಡಕ್ಕಿ ಒಂದು ಒಳ್ಳೆ ಟೇಸ್ಟ್ ಇರುವಂತೆ ರೆಡಿ ಆಯಿತು. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ, ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.